ಪಾಂಡವಪುರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರ ನೇತೃತ್ವದಲ್ಲಿ ಖ್ಯಾತ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ಶ್ರೀಮೂರ್ತಿ ಗಿರಿಯಾರಹಳ್ಳಿರವರ ನೇತೃತ್ವದಲ್ಲಿ ಬಸವನಗುಡಿ ಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಲಾಯಿತು. ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಸಮಾಜ ಸೇವಕರಾದ ಶ್ರೀಮೂರ್ತಿ ಗಿರಿಯಾರಹಳ್ಳಿರವರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ನೀಡಿರುವುದು ತುಂಬ ಸಂತೋಷದ ವಿಚಾರವಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇನ್ನೂ ಮುಂತಾದ ಆಟೋಟ ಆಟಿಕೆಗಳನ್ನು ನೀಡುವ ಮುಖಾಂತರ ಸಮಾಜ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು. ಹಾಗೂ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ಹಾಗೂ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಬೇಕು. ಇದರ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಮಕ್ಕಳಿಗೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಬಸವನಗುಡಿ ಕೊಪ್ಪಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ, ಶಿಕ್ಷಕಿ, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಮುಖಂಡರುಗಳು ಹಾಗೂ ಯುವಕರು ಹಾಜರಿದ್ದರು. ಹೊಸಂಗಡಿ ಮತ್ತೆ ಎಲ್ಲ ಗ್ರಾಮಸ್ಥರೇ ಅದು ಎಲ್ಲರಿಗಿಂತ ಹೆಚ್ಚಾಗಿ ಕೇಂದ್ರ ಬಿಂದುಗಳ ಮುಖಾಂತರ ಮಕ್ಕಳೇ ಹಾಗೂ ಶಿಕ್ಷಕರೇ ಇವತ್ತು ಮೂರ್ತಿಯವರು ಒಂದು ಕಾರ್ಯಕ್ರಮ ಮಾಡಬೇಕು. ಇಲ್ಲಿ ಎಲ್ಲ ಟ್ರ್ಯಾಕ್ ಸೂಟ್ಗಳನ್ನ ಮಕ್ಕಳಿಗೆ ಕೊಡಬೇಕು ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಮಕ್ಕಳ ಪರವಾಗಿ ಮೂರ್ತಿಯವರಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಧನ್ಯವಾದಗಳು. ಇದೇ ತರ ಇನ್ನೂ ಶಾಲೆಗಳಿಗೆ ಕೇಳ್ಕೊಂಡು ಈಗೇನು ಸರ್ಕಾರಿ ಶಾಲೆ ಎಸ್ಕೋಡಿ ಕೊಪ್ಪಳ ಶಾಲೆ ಆಗಲಿ ಸುಮಾರು ಜ್ವರ ಇದ್ದಾಗ ಏನಿಲ್ಲ ಅಂದ್ರೆ ಕೂರ್ಲಿ ಕರ್ಕೊಂಡು ಅಡ್ಡ ಹಾಕಿ ತಕ್ಷಣ ಅಡ್ಡ ಹಾಕಿ ಕೂರ್ಲಿ ಕರ್ಕೊಂಡು ಇಲ್ಲಾಂದ್ರೆ ಒಂದು 10 ಸತಿ ಕರ್ಕೊಂಡು ಹೋಗ್ಬೋದು. ಅದರಿಂದ ಅವರು ಆಸೆ ಇತ್ತು ಸ್ಕೂಲ್ ಮಾಡ್ಬಾರ್ದು ಅಂತ ಹೇಳಿ ಸ್ಕೂಲ್ ಡೆವಲಪ್ ಮಾಡ್ಬಾರ್ದು, ಸ್ಕೂಲ್ ಕಟ್ಟಡ ಕೊಡ್ಬೇಕು, ಸ್ಕೂಲ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇದನ್ನೇನು ಕಿಲ್ಲಿ ಕೊಟ್ಟಿದ್ದಾರೆ ಅಧ್ಯಕ್ಷರು, ಅದ್ರ ಪ್ರಕಾರ ಏನು ಕೆಲಸ ಮಾಡೋದು ನಾವು ಅದನ್ನ ಗಮನ ಹರಿಸ್ತೀವಿ. ಮತ್ತೆ PDO ಅವರು ಹೇಳಿದ್ರು ಈಗ ಎಲ್ಲ ಕೆಲಸ ಮಾಡಕ್ಕೆ ಅವಕಾಶ ಇದೆ ಅಂತ, ಅದ್ರ ಪ್ರಕಾರ ನಾವು ಶೌಚಾಲಯ ಮತ್ತೆ ಶಾಲೆಗೆ ಬೇಕಾಗಿದ್ದಂತ ಏನ್ ಸೌಲಭ್ಯ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಅವೆಲ್ಲ ತುಂಬಾ ಚೆನ್ನಾಗಿ ಶಾಲೆನ ಚಿಕ್ಕ ಊರಲ್ಲಾಗ ಚಿಕ್ಕ ಇಷ್ಟೇ ಜನ ಮಕ್ಕಳಿದ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೇವೆ. ನಿಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನ ಶಿಕ್ಷಕರಿಗಿಂತ ಇನ್ನು ನೀವು ನಮ್ಮ ಹಳ್ಳಿಯ ಮಕ್ಕಳು ಎಲ್ಲಾ ತರದ ಜೀವನದಲ್ಲಿ ಎಲ್ಲಾ ತರದ ನೋಡ್ಕೊಂಡಿದ್ದಾರೆ. ಅವ್ರು ಯಾವ ಸಿಟಿ ಮಕ್ಕಳಿಗೂ ಯಾವ ಮಕ್ಕಳು ನೀವು ಏನಂತೀರಿ ಅದನ್ನ ನೀವು ಆ ಮಟ್ಟಕ್ಕೆ ಬೆಳೆಯಕ್ಕೆ ನಿಮಗೆ ಎಲ್ಲಾ ಎಲ್ಲಾ ಶಕ್ತಿ ಇದೆ. ದಯವಿಟ್ಟು ಚೆನ್ನಾಗಿ ಓದಿ, ಆಟ ಆಡಿ, ವ್ಯಾಯಾಮ ಮಾಡಿ, ಚೆನ್ನಾಗಿ ಮೊಬೈಲ್ ನೋಡಿ, ಜೊತೆಗೆ ಈಚೆ ಎಲ್ಲ ಯಾವ ತರ ಈಚೆ ಆಟ ಆಡ್ತಾ ಇದ್ರೆ ಅದೇ ರೀತಿ ಈಚೆ ಆಟ ಆಡ್ಕೊಂಡು ಮನೆ ಮುಂದೆ ಮತ್ತೆ ಆಟದ ಮೈದಾನದಲ್ಲಿ ಆಟ ಆಡ್ಕೊಂಡು ಚೆನ್ನಾಗಿ ಜಾಸ್ತಿ ಕೀಳ್ಳೆ ಮಾಡಿ ಅಂತ ಹೇಳ್ತಾ ಒಳ್ಳೇದಾಗಿ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತಾನೆ. ನಮಸ್ಕಾರ. ನಾನು ವಿಶೇಷವಾಗಿ ಬಸವನಗುಡಿ ಗ್ರಾಮಸ್ಥರಿಗೆ ಮೊದಲು ಧನ್ಯವಾದಗಳನ್ನ ತಿಳಿಸಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಹಲವಾರು ಶಾಲೆಗಳಲ್ಲಿ ನಮ್ ಕಲಾದಷ್ಟು ಸಹಾಯ ಮಾಡ್ಕೊಳ್ತಿದ್ದೀವಿ, ಆದ್ರೆ ಶಾಲೆ ಓದುವ ಅಷ್ಟೇ ಇರ್ತಿತ್ತು ಇಷ್ಟು ದಿನ. ಇವತ್ತೇನು ಅಂತಂದ್ರೆ ಶಾಲೆ ಜೊತೆಗೆ ಇಡೀ ಗ್ರಾಮಸ್ಥರು ಒಂದು ಒಗ್ಗಟ್ಟಿನಿಂದ ಆ ಶಾಲಾ ಏನು ಈಗ ನಿಮ್ ಇಂಟ್ರೆಸ್ಟ್ ನಮ್ಗೆ ಈಗ ನಮ್ಮಂತ ನೀವು ಏನ್ ಇಂಟ್ರೆಸ್ಟ್ ತೋರ್ತೀರಿ, ನಮ್ಮಂತ ವಾಲಂಟಿಯರ್ಸ್ ಕೆಲಸ ಮಾಡೋದು ತುಂಬಾ ಸಹಾಯ ನಮ್ಗೆ ಮೋಟಿವೇಶನ್ ಮಾಡ್ದಂಗೆ. ನೀವು ಇಂಟ್ರೆಸ್ಟ್ ತೋರ್ತಾ ಇದ್ರೆ ನಾವ್ ಹಿಂಗೇನಾದ್ರೂ ನಮ್ಗೆಲ್ಲ ಮಾಡೋಣ, ಇನ್ನೊಂದ್ ಸಂಘಟನೆ ಮಾಡೋಣ, ಇಲ್ಲ ರೀಸೆಲಾಗಿ ನಮ್ಗೆ ಮಾಡೋಣ. ಅದು ನಮ್ಗೆ ಇಷ್ಟ ಆಯ್ತಾಗಿ ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿರುವಂತ ನನ್ನೆಲ್ಲ ಬಸವನಗುಡಿ ಗ್ರಾಮಸ್ಥರಿಗೆ ಅಷ್ಟು ಧನ್ಯವಾದಗಳು ತಿಳಿಸ್ತೀನಿ. ಚಪ್ಪಾಳೆ ಹೊಡೆದು
ಹಾಗೆ ನಾವು ಏನಾದ್ರು ಸರ್ವಿಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ಇಲ್ಲಿ ಮನೆ ಶಾಸಕರಲ್ಲಿ ಕೇಳ್ಕೊಳ್ಳೋಣ, ಏನಾದ್ರು ಸರ್ವಿಸ್ ಮಾಡ್ಬೇಕು ಅಂತ ಯಾವ ತರ ಮಾಡ್ಬೇಕು. ನೀವ್ ಏನೇ ಮಾಡೋದಿದ್ರು ಮತ್ತು ಸರ್ಕಾರಿ ಶಾಲೆಗಳನ್ನ ಬದಲಾಯಿಕೆ ಮಾಡ್ಕೊಂಡು ಆ ವಿದ್ಯಾರ್ಥಿಗಳ ಹಾಜರಾತಿ ಕಡಿಮೆ ಆಗ್ತಾ ಇದೆ. ಹಾಗೆ ಏನ್ ಸರ್ವಿಸ್ ಮಾಡ್ಕೊಂಡು ಅಷ್ಟು ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡು ಅದಂತೂ ಮಾಡ್ಕೊಂಡು ಹೋಗೋಣ ಅಂತ ಈ ತರ ಕಾರ್ಯಕ್ರಮಕ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟು ಜೊತೆಗೆ ನಾವು ಅವ್ರದೇನೇ ಬಿಜಿ ಸೆಟ್ ಇದ್ರು ಸಣ್ಣ ಸಣ್ಣ ಕಾರ್ಯಕ್ರಮಗಳೆಲ್ಲ ಶಾಲೆ ಟೈಮ್ ಮಾಡ್ಕೊಂಡು ಮಾನ್ಯ ಶಾಸಕರಿಗೆ ಈ ಕಾರ್ಯಕ್ರಮದ ವತಿಯಿಂದ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಶಾಲೆಗಳ ವಿಚಾರ ಬಂದಾಗ ಯಾಕೆ ನಾವು ಇಷ್ಟು ಕೇರ್ ಮಾಡ್ತೀವಿ ಅನ್ನೋದೆಲ್ಲ ನಾನು ತೋರಿಸಿದೆ. ಸೊ ನಾವು ಓದಿರೋದೆಲ್ಲ ಸರ್ಕಾರಿ ಇಲ್ಲಿ ಪ್ರೈಮರಿ ಹೈಸ್ಕೂಲ್ ಇದೆ, ಟ್ರಾನ್ಸಿಟ್ ಇರ್ದೇನೆ, ಶೂ ಇಲ್ದೇನೆ ಎಲ್ಲ ನಾನು ಅನುಭವಿಸಿದ್ದೀನಿ. ನಮ್ಮ ಬ್ಯಾಚ್ ಅನುಭವಿಸಿದ್ರಿ. ಸೊ ಈಗ ಕಾಂಪಿಟೇಷನ್ ಆಗಿರೋದ್ರಿಂದ ಖಾಸಗಿ ಶಾಲೆಗೆ ಸರ್ಕಾರಿ ಶಾಲೆಗೆ ಸಂಘ ಎತ್ತಿ ಚೀಟಿ ಎತ್ತಿ ಪ್ರೈವೇಟ್ ಸ್ಕೂಲ್ ಸೇರ್ಸಿರೋದು. ಯಾಕೆಂದ್ರೆ ಅವ್ರಿಗೆ ಮನೆ ಹತ್ರ ಮಕ್ಕಳನ್ನ ಪಿಕ್ ಮಾಡ್ಕೊಂಡ್ರೆ ನೀಟಾಗಿ ಕರ್ಕೊಂಡ್ರೆ ಗಮನ ಕರ್ಕೊಂಡು. ಸೊ ಸರ್ಕಾರಿ ಶಾಲೆಗಳಲ್ಲಿ ನಾವು